ಏನ್ ವಿಷಯ ಹೇಳೆ? ನಾನು ರಾಮಾಚಾರ್ಯನ್ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ಹುಚ್ಚಿ, ಅವನೊಬ್ಬ ಪೆದ್ದ. ಹೋಗಿ ಹೋಗಿ ಅವನ್ನ ಪ್ರೀತಿಸ್ತಿದ್ಯಲೆ. ಹಾಡೋದನ್ ಬಿಟ್ರೆ ಬೇರೆ ಏನೇ ಗೊತ್ತಿದೆ ಅವನಿಗೆ? ದುಡ್ಡು ಕೊಳಿಯೋ ಸಾಹುಕಾರನ ಕಟ್ಕೊಳ್ಳೋದ್ಕಿಂತ ಮನಸ್ಸಿರೋ ಬಡವನ್ನ ಮದುವೆ ಮಾಡ್ಕೊಂಡ್ರೆ ಎಷ್ಟೋ ಸುಖ ಇರುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಈಗ ನಿನ್ನ ಹೆಣ್ಣಿನ ಮನೆಗೆ ಹೋಗಿ ನಿನ್ನ ಈ ಸುಂದರವಾದ ಮೂತಿನ ತೋರಿಸಿ ಇದನ್ನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳು. ಹೇಳೋದಿದ್ರೆ ನಾನೇ ಬಂದು ಹೇಳ್ತೇನೆ, ನಿನ್ನ ಮದುವೆ ನಿಲ್ಲಿಸ್ತೇನೆ. ಇಷ್ಟು ದಿವಸ ಈ ಮನೆಗೆ ನಿನ್ ಜೊತೆ ಆಟ ಆಡಕ್ ಬರ್ತಾ ಇದ್ವಿ, ಇನ್ಮೇಲೆ ನಾವು ಬರಲ್ಲ ಅಮ್ಮ. ಯಾಕೆ? ಇದು ಬರೀ ನನ್ ತಂಗಿ ನೋಡ್ದವ್ರಿಗೆ ಮಾತ್ರ ಅಲ್ಲ, ನನ್ ತಂಗಿ ವಿಷಯ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ದವ್ರಿಗೂ ಇದೇ ಗತಿ. ಆ ಪೆದ್ರಾಮಾಚಾರ್ಯನ್ ಪ್ರೀತಿಸ್ತೀನಿ ಅಂತ್ಯ, ಇದ್ ನಿಮ್ ಅಣ್ಣಂದ್ರಿಗೆ ಗೊತ್ತಾಗಿ ಇದಕ್ ನಾವು ಕಾರಣ ಅಂತ ನಮ್ಮೇಲ್ ತಪ್ಪೋರ್ಸಿದ್ರೆ ನಾವೆಲ್ಗ್ ಹೋಗೋದು? ಬನ್ರಿ ಹೋಗೋಣ. ಏಯ್, ನಾರಾಯಣ, ನನ್ನಿಂದ ನೀನ್ ಕೆಟ್ಟೆ, ನಿನ್ನಿಂದ ನಾನ್ ಕೆಟ್ಟೆ. ಇವತ್ತು ಹೊಸ ಮಿಷನ್ ಓಪನಿಂಗ್ ಯಾರ ಕೈಯಿಂದ ಗೊತ್ತಿಲ್ಲ, ಯಜಮಾನ್ರ ತಂಗಿ ಕೈಯಿಂದ. ಅವಳು ಬಂದಾಗ ಯಾರು ತಲೆ ಎತ್ ನೋಡ್ಬಾರ್ದು ಅಂತ ನಿನ್ನೆನೆ ನೋಟಿಸ್ ಕಳಿಸಿದ್ದಾರೆ. ಯಾವನಾದ್ರೂ ತಲೆ ಎತ್ ನೋಡ್ನು ಅಷ್ಟೇ ನಮ್ಗತಿನೋ ಅವನಿಗೂ. ಅವ್ರು ನನ್ನ ಅರ್ಧ ಮೀಸೆ ಎತ್ತಿ ನನ್ನ ತಲೆ ಬೋಳಿಸಿ ನನ್ನ ಮದ್ವೆನೇ ಕೆಡಿಸಿದ್ದಾರೆ. ಅದಕ್ಕೆ ಜಿದ್ದೇನು ಗೊತ್ತಾ? ಏನು? ಇವತ್ತಿನಿಂದ ಈ ಊರ್ನಲ್ಲಿ ಯಾವ ಗಂಡಸ್ಗೂ ಮೀಸೆ ತಲೆ ಹೋಗಲ್ಲ. ಹೇಗೋ? ಅವ್ರ ತಂಗಿ ಸಾಯ್ತಾಳೆ. ನಂದಿನಿ, ಮೆಲ್ಲಿಗೆ. ಓಹೋ, ಬರ್ಬೇಕು ಯಜಮಾನಿ ಅಮ್ಮ ಅವರು. ಸಾಕ್ ಸುಮ್ನೆ ಇರೋಣ. ಯಾಕಮ್ಮ ನಾಚ್ಕೋತೀಯ? ನಿನ್ನ ಕಾಲ್ ಗುಣದಿಂದಲೇ ಅಲ್ವೇ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿರೋದು. ಬನ್ನಿ ಬನ್ನಿ. ನಾರಾಯಣ, ನನ್ ಕೈ ಕಾಲೆಲ್ಲ ಗಡಗಡ ಅಂತ ನಡುಗ್ತಾ ಇದೆ ಕಣೋ. ನಿಜವಾಗ್ಲೂ ನೀನ್ ಹೇಳ್ದಂಗ ಆಗುತ್ತೇನೋ? ಯಾಕಾಗೋದಿಲ್ವೋ? ನೋಡ್ತಾ ಇರು, ನಿನ್ ಕಣ್ಣೆದ್ರಿಗೆ ಅವಳು ಸಾಯ್ತಾಳೆ. ಯಾಕೆ ಸಾಯ್ತಾಳೋ? ಹೈ ವೋಲ್ಟೇಜ್ ಮೈನ್ಸ್ ನ ರಾಂಗ್ ಕನೆಕ್ಟ್ ಮಾಡಿದೀನಿ. ನಂದಿನಿ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಮುಟ್ತಾಳೆ, ಕರೆಂಟ್ ಹೊಡೆದು ಸಾಯ್ತಾಳೆ. ಆಮೇಲೆ ಅವಳು ಹೆಣನ ಮೆರವಣಿಗೆ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ನಂದಿನಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ಪ್ರಾರಂಭ ಮಾಡಮ್ಮ. ಹಾಕರ ಅವನ್ಗೆ. ಅಣ್ಣ, ನನ್ ಮಾತು ಕೇಳಿನ. ನಾನೇ ನಂದಿನ ಒಂದು ಬೇಕಾದ್ರೆ ಮುಟ್ಟಿಲ್ಲ ಕಟ್ಟ.
ನಾನು ಬೇಕು ಅಂತ ಮುಟ್ಲಿಲ್ಲ ಅಣ್ಣ. ಅಣ್ಣ ನನ್ನ ಮಾತು ಕೇಳಿನ ನಂದಿನಿ ಅಮ್ಮ ನಾನು ಬೇಕು ಅಂತ ಮುಟ್ಲಿಲ್ಲ ಅಣ್ಣ. ಅಣ್ಣ ಸ್ವಲ್ಪ ಕೇಳಿ ಅಣ್ಣ. ಹೊಡಿಬೇಡಣ್ಣ, ರಾಮಾಚಾರಿ ಕಾರಣ ಇಲ್ಲ ಹೀಗೆ ನಡ್ಕೊಳ್ಳೋನಲ್ಲ. ನನ್ ಮಾತ್ ಕೇಳೋಣ. ನಂದಿನಮ್ಮ ಆಶ್ಚರ್ಯದ ಮುಂದೆ ನಿಮ್ಮನ್ನ ಯಾಕೆ ಎತ್ಕೊಂಡ್ ಮುಂದೆ ಗೊತ್ತಾ? ಅವನೇನ್ ಹೇಳ್ತಾನೋ ಸ್ವಲ್ಪ ಕೇಳಿ ತುಂಡ ಕಟ್ಕೊಳ್ಳಿ. ನಿಮ್ಮ ಅಣ್ಣಂದ್ರ ಒಬ್ಬ ಕೆಲ್ಸಗಾರಂಗೆ ಮೀಸೆ ತಳೆ ಬೋಳ್ಸ್ ಕಳ್ಸಿದ್ರು. ಅವ್ನು ನಿಮ್ಮನ್ನ ಸಾಯ್ಸೋದಕ್ಕೆ ನೋಡ್ದ. ನಾನ್ ನಿಮ್ಮನ್ನ ಮುಟ್ಟಿದ್ರಿಂದ ನೀವು ಬದುಕಿದ್ರಿ. ನೀವೇನಾದ್ರೂ ಆ ಸ್ವಿಚ್ ಹಾಕಿದಿದ್ರೆ ನೀವು ಅಲ್ಲೇ ಕರೆಂಟ್ ಹೊಡ್ ಸಾಯ್ತಾ ಇದ್ರಿ. ಬೇಕಾದ್ರೆ ಈಗ್ಲೂ ಆ ಸ್ವಿಚ್ ಹಾಕಿ ನೋಡ್ರಿ, ಸಾಯ್ರಿ, ಯಾರು ಬೇಡ ಅಂತಾರೆ. ನೀವೆಲ್ಲ ತುಂಬಾ ದೊಡ್ಡ ಮನುಷ್ಯರು. ನಿಮ್ಗೆಲ್ಲ ಒಳ್ಳೇದ್ ಮಾಡಕ್ ನೋಡಿದ್ರೆ ಹಿಂಗ ಹೊಡಿಯೋದು. ಇವ್ರೊಬ್ಬರಿಗೆ ಹೊಡೆಯಕ್ ಬರೋರ್ ತರ ಹೊಡೆದು ಬಿಟ್ರು. ನಿಮ್ ಮನೇನೇ ಬೇಡ, ನಿಮ್ ಕೆಲ್ಸನೇ ಬೇಡ, ನೀವ್ ಯಾರು ನಮ್ಮ ಮನೆ ಹತ್ರ ಬರ್ಲೇಬೇಡಿ. ಚೆನ್ನಾಗಿ ಓಡಾಡ್ತಿದ್ದಾನ ಕುಂಟ ತರ ಮಾಡ್ಬಿಟ್ರು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ನಾನ್ ನಿಮ್ಮ ಮನೆಗೆ ಬರೋದಿಲ್ಲ. ನನ್ಗ ಕೆಲಸ ಬೇಡ. ನಾನು ಹೇಳೋದ್ಕೆ ನೀವು ತುಂಬಾ ಒಳ್ಳೆಯವರು. ಆದ್ರೆ ನಿಮ್ಮ ಅಣ್ಣಂದಿರು ಇದಾರಲ್ಲ, ಅವ್ರ ಮನುಷ್ಯ ಅಲ್ಲ. ಹೊಡೆಯೋದನ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ನೋಡು, ಅವ್ರು ನಿನ್ಗೆ ಹೊಡೆಯೋದು ಇಬ್ರು ಓಡೋಗಿ ಮದ್ವೆ ಆಗಕ್ ನೋಡ್ತಾ ಇದೀರಾ? ಹುಚ್ಚ. ಮನೇಲಿ ದೊಡ್ಡವ್ರು ಒಪ್ತಾ ಇಲ್ವಾ? ನೀವು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡಿ, ದೊಡ್ಡವ್ರ ಮುಂದೆ ನಿಂತ್ಕೊಂಡ್ಬಿಡಿ. ಅವ್ರು ನಿಮ್ಮನ್ನೇನು ಮಾಡಕ್ ಆಗೋದಿಲ್ಲ. ನಿನ್ನ ತಗೋ ಇದನ್ನ, ಅವಳು ಕುತ್ತಿಗೆ ಕಟ್ಟು, ಮದುವೆ ಆಗೋಗತ್ತೆ. ಆಮೇಲೆ ಕರ್ಕೊಂಡು ಹೋಗು. ತಗೋ ಕೊಡಿಲ್ಲಿ. ಇದನ್ ಕಟ್ಬಿಟ್ರೆ ಮದುವೆ ಆಗೋಗ್ಬಿಡ್ತಾ? ಮದುವೆ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಚಪ್ರ ಹಾಕ್ಸ್ಬೇಕು, ಗಟ್ಟಿ ಮೇಳ ಬಾರಿಸ್ಬೇಕು, 106 ಜನಕ್ಕೆ ಊಟ ಹಾಕ್ಬೇಕು, ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕು. ಆವಾಗ್ಲೇ ಮದುವೆ, ಗೊತ್ತಾ? ಹೋಗಲ್ಲ ಹುಚ್ಚ. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಹುಚ್ಚ ತಗೋ. ನಮ್ಮ ಅಣ್ಣಂದ್ರು ನಿನ್ಗೆ ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗ್ಲೇ 3 ಗಂಟೆ ಹಾಕ್ಬಿಡ್ತೀನಿ.
ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಹಂಗ ಬೇಗ ಹೋಗಮ್ಮ, ಇಲ್ದೆ ಹೋದ್ರೆ ಅಳಿಯಂದ್ರು ಕಂಬ ತಪ್ಕೊಂಡೇ ನಿದ್ದೆ ಮಾಡಿಬಿಡ್ತಾರೆ. ಹೋಗಪ್ಪ. ನಾನ್ ಹೋಗಲ್ಲ, ನೀ ಹೋಗಮ್ಮ. ಹೋಗು. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಹಾಲ್ ತಗೊಳ್ಳಿ. ಅಯ್ಯೋ, ಯಾಕ್ರಿ ಬಿದ್ಬಿಟ್ರಿ? ನಾನು ಬಂಡವಾಳ ಗೊತ್ತಾಗೋಯ್ತಾ? ನಾನ ಬೀಳೋನು ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಎಷ್ಟಿದೆ, ನಿಗಾ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಇಸ್ತ್ರಿ ಹೋಗ್ರಿ, ಇಸ್ತ್ರಿ ಅನ್ಬೇಡಿ. ಆಯ್ತು ಬಿಡು. ಇಸ್ತ್ರಿ ಎಲ್ರು ಫಸ್ಟ್ ನೈಟ್ ಅಂತ ಮಾಡ್ಕೋತಾರಲ್ಲ, ಅದನ್ನ ನಾವ್ಯಾಕೆ ಫಸ್ಟ್ ಡೇ ಅಂತ ಮಾಡ್ಕೋಬಾರ್ದು? ಹೋಗ್ರಿ, ನಾಚಿಕೆ ಆಗುತ್ತೆ. ಫಸ್ಟ್ ನೈಟೇ ಇರ್ಲಿ. ಅಯ್ಯೋ ನನ್ನ ಕರ್ಮ. ಆಯ್ತು, ಹಗಲೆಲ್ಲ ನಾನು, ರಾತ್ರಿ ಎಲ್ಲ ನೀನು. ಈಗ ರಾತ್ರಿ ತಾನೆ, ನೀನೇ ತಪ್ಕೋ. ಹಾಗಾದ್ರೆ ಆ ಲಾಟಿನ ಆರಿಸಿ. ಅದ್ ಲಾಟಿನ? ಅದೆಲ್ಲ ಔಟ್ ಆಫ್ ಫ್ಯಾಷನ್, ಯಾಕೆ ಆರಿಸ್ಬೇಕು? ಹಾಲ್ ಕುಡೀರಿ. ನೀನ್ ತಾನೇ ಕುಡಿಸ್ಬೇಕು. ನಮ್ ತಂಗಿ ಬಗ್ಗೆ ಮಾತಾಡ್ತೀಯ? ಎಷ್ಟೋ ಧೈರ್ಯ ನಿಮ್ಗೆ? ಏನ್ರದು? ನಮ್ ತಂಗಿ ಗಂಡ್ ನೋಡಿ ಅಂತ ನಾವ್ ಯಾರ ಹತ್ರ ಹೇಳಿದ್ವಾ? ಈ ಗುಲಾಮ್ ನನ್ನ ಮಗ ಹೇಳ್ತಾನೆ ನಮ್ ತಂಗಿನ ಆಳೋದಿಕ್ಕೆ ಇಂಡಿಯಾದೊಂದ್ ಕೈಯಲ್ಲಿ ಆಗಲ್ವಂತೆ. ಇಂಡಿಯಾದ ನಾಳಿದ ಇಂಗ್ಲಿಷ್ ನೋನೇ ಆಗ್ಬೇಕು ಅಂತ ಇವನು. ನಾವು ನಮ್ ತಂಗಿನ ಹೊರಗ್ ಬಿಡಲ್ವಂತೆ, ಹೊರಗ್ ಮದುವೆ ಮಾಡು ಕೊಡಲ್ವಂತೆ. ಅದಕ್ಕೆ ರಾಮಾಚಾರ್ಯ ಅಂತ ಯಾವನಾರು ಗುಗ್ಗು ನನ್ನ ಮಗನ್ ತಂದು ಮನೆ ಅಳಿಯನ್ ಮಾಡ್ಕೋಬೇಕು ಅಂತಾನೆ. ನಿಲ್ಸೋ ನಿನ್ ಗಾಡಿನ, ಹಾಕ ಅವನಿಗೆ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಉಸಿರಾಡ್ಕೊಂಡು ಹೆಣವಾಗಿರ್ತೀನಿ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಇದೇನಿದು? ನಾನ್ ಮಾಡೋದಕ್ಕೆ ಮುಂಚೆ ಬೇರೆ ಯಾರು ಮಾಡ್ಬಿಟ್ಟಿದ್ದೇನಲ್ಲ. ನನ್ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಬಂದ್ಬಿಟ್ಟ? ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ಅದೇ ಮತ್ತೆ ನಾನು ಅನ್ಕೊಂಡೆ. ನಾನಿರುವಾಗ ನೀವು ಈ ಕೆಲಸ ಯಾಕೆ ಮಾಡಿದ್ರಿ? ಬಾಗಿಲು ಮುಚ್ಬಿಟ್ಟು ಬನ್ನಿ, ಹೇಳ್ತೀನಿ. ಬಾಗಿಲು ಮುಚ್ಬೇಕಾ? ಯಾಕೆ? ಒಳ್ಳೆ ಮಾತು ಆಚೆ ಹೋಗ್ಬಾರ್ದು, ಅದಕ್ಕೆ. ಓ ಹಂಗ, ಸರಿ. ಹಾ, ಈಗ ಹೇಳಿ. ಇವತ್ತಿನಿಂದ ನೀವೇ ಕೆಲಸಗಳನ್ನ ಮಾಡಬಾರ್ದು. ಅಯ್ಯಯ್ಯೋ, ನನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ? ಅವನ್ ಯಾವನ ಈಗ ಅನ್ನಲ್ಲ, ರಾಮಾಚಾರಿತ್ರ ಗುಗ್ಗು ಸಿಕ್ಕರೆ ಮನೆ ಹಳೆಯನಾಗ ಮಾಡ್ಕೋಬಹುದು ಅಂತ. ಅದಕ್ಕೆ ತಾವು ನೀವು ಕೋಪ ಮಾಡ್ಕೊಂಡು ನನ್ನ ಕೆಲಸದಿಂದ ತೆಗಿತಾ ಇರೋದು. ಅವನು ಹೇಳಿ ತಪ್ಪಲ್ಲ, ಸರಿಯಾಗಿ ಹೇಳಿದ್ದಾನೆ. ರಾಮಾಚಾರಿ ಬಂದೇನೋ? ನಾನು ಕೆಲಸದಲ್ಲಿ ಇದೀನಿ ತಾನೆ? ಅಬ್ಬಾ, ಐ ಐ ಆ. ನೀವಿರೋದು ಕೆಲಸದಲ್ಲ, ನನ್ನ ಮನಸ್ಸಿನಲ್ಲಿ. ನನಗೂ ನಿಮಗೂ ಮದುವೆ ಆಗೋಗಿದೆ. ಅದ್ ನಿಮ್ ದೊಡ್ಡ ಬುರುಡೆ ಗೊತ್ತಾಗ್ಬೇಕು ಅಷ್ಟೇ. ಅಣ್ಣ ಕರೆದ್ರ? ಬಾ ಬಾ, ಎಣ್ಣೆ ಹಚ್ಚ ಬಾ. ಸರಿ.